ಕೆರೆ ಇಂದು ಪಶುವೈದ್ಯ ಇಲಾಖೆಯಲ್ಲಿ ತುರುವೇಕೆರೆ ತಾಲೂಕಿನ ರೈತರಿಗೆ ಮೇಕೆ ಮತ್ತು ಕುರಿ ಸಾಕಾಣಿಕಾ ತರಬೇತಿಯನ್ನು ನೀಡಲಾಯಿತು. ಅಷ್ಟನ್ನು ತೆಗೆದು ಆ ನರಕ್ಕೆ ನರಣಿಗೆ ಹಾಕಿ ಚರ್ಮಕ್ಕೆ ರಕ್ತಕ್ಕೆ ಇಳ್ಕೊಳ್ಳೋದು. ಸೊ ಹಾಗಾಗಿ ಹಾಲು ಬೆಣ್ಣೆ ತುಪ್ಪ ಗಂಜಲ ಸಗಣಿ ಎಲ್ಲವೂ ಔಷಧಿ ಗುಣ ಆದ್ರಿಂದ ಔಷಧಿ ಸಗಣಿನಾರು ಮಾಡ್ಕೊಂಡು ನೀನು ಅರ್ಥ ಮಾಡ್ಕೊಂಡು ಗಂಜಲದಲ್ಲಾರು ಕುಡಿ, ಹಾಲಾರು ಕುಡಿ, ಪ್ರತಿಯೊಂದು ಕೂಡ ಕಾಯಿಲೆ ವಾಸಿ ಮಾಡುತ್ತೆ. ಆದ್ರೆ ವಿದೇಶಿ ಹಸುಗಳಾದ HF ಆಗ್ಲಿ, ಜರ್ಸಿ ಆಗ್ಲಿ, ನಿಮ್ಗೆ ಗರನ್ಸಿ ಹಸುಗಳಾಗ್ಲಿ ಯಾವ್ದೇ ಕಾರಣಕ್ಕೂ ಸೂರ್ಯಕಾಂತಿ ಹೇಳಿ ನಾಡಿ ಇರೋದಿಲ್ಲ, ಅದನ್ನ ಹೀರ್ಕೊಳ್ಳೋ ಶಕ್ತಿ ಅಲ್ಲ. ಇನ್ನೊಂದು ತಪ್ಪೇನ್ ಮಾಡಿದ್ವಿ ನಾವು, ಈ ಎಲ್ಲಾ ಹಸುಗಳನ್ನ HF ಜರ್ಸಿನ ಒಣ ಬಾಣಂತಿ ಹಸಿ ಬಾಣಂತಿ ತರ ಒಳಗಡೆ ಕಟ್ಟಾಕಿ ದೃಷ್ಟಿ ಆಗ್ಬಿಡುತ್ತೆ, ಕೆಸರು ಬಿದ್ದೋಗ್ಬಿಡ್ತದೆ, ಆ ನನ್ನ ಮಗನ ಕಣ್ ಸರಿಕಿಲ್ಲ, ಆಚೆ ಕಡೆ ತೋರಿಸು ಜನ ಏನ್ ಅನ್ಕೊಂಡ್ಬಿಡ್ತಾರೋ, ಹಿಂಗೆ ಒಳಗಡೆ ಸಾಕಾಣಿಕೆ ಮಾಡಿ 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 ಏನ್ ಮಾಡಿದ್ವಿ, ಸೂರ್ಯ ಚಂದ್ರನ ಬೆಳಕನ್ನೇ ತೋರಿಸ್ತೇ ಬಿಟ್ಟಿರೋದ್ರಿಂದ ಇವತ್ತು ಅಕ್ಷರಶಃ ಕುಡಿತಿರೋಂತಹ ನಿಜವಾಗ್ಲೂ ಯೋಗ್ಯನ ಅಯೋಗ್ಯನ ಮುಂದೆ ನಾವು ನಿರ್ಧಾರ ಮಾಡೋ ಕಾಲನೂ ಕೂಡ ಬರುತ್ತೆ. ಹಾಗಾಗಿ ಅರೆತೀವ್ರ ಪದ್ಧತಿನಲ್ಲಿ ಯಾವಾಗ ಕುರಿ ಮೇಕೆ ಆಚೆ ಬಿಟ್ಟು ಸ್ವಲ್ಪ ಹೊತ್ತು ಒಳಗೆ ಕಟ್ಟಾಕಿ ಬೇಯಿಸ್ತಿದ್ರ ಔಷಧಿ ಗುಣಮಟ್ಟದ ಆಹಾರಗಳು ಕೂಡ ಬರುತ್ತೆ, ನಿಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಔಷಧಿ ಖರ್ಚು ಕೂಡ ಕಡಿಮೆ ಬರುತ್ತೆ, ಹಾಗಾಗಿ ಉತ್ಪನ್ನಗಳು ಕೂಡ ಬಹಳ ರುಚಿ ಬರುತ್ತೆ. ಹಾಗಾಗಿ ಕುರಿ ಸಾಕಾಣಿಕೆನಲ್ಲಿ ನಾವು ಎರಡೂ ಕಡೆ ಆ ಕಡೆ ಈ ಕಡೆ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ಸೊ ಕುರಿ ಸಾಕಾಣಿಕೆನಲ್ಲಿ ಅತಿ ಮುಖ್ಯವಾಗಿ ನಾವು ನೋಡ್ಕೋಬೇಕಾದ್ರೆ ನಮ್ಮ ಪ್ರಾಂತೀಯವಾದ ಕರ್ನಾಟಕದಲ್ಲಿ ವಿಶೇಷವಾದ ತಳಿಗಳನ್ನ ಸೃಷ್ಟಿ ಮಾಡಿದೆ. ಸೊ ಅದರಲ್ಲಿ ನಮ್ಗೆ ನೋಡ್ಕೊಳ್ಳೋ ತಳಿಗಳಲ್ಲಿ ಒಂದು ತಳಿ ಏನಿದೆ ಬಗ್ಗೆ ಅದು ನಮ್ಗೆ ಬಹಳ ಫೇಮಸ್ ಕೇಳಿದ್ದೀರಾ. ಸೊ ನೀವು ಒಂದು 20 ರಿಂದ 30 40 ಬನ್ನೂರು ಕುರಿಗಳನ್ನ ಸಾಕಿ ನೀವು ಸಾಕಾಣಿಕೆ ಮಾಡ್ತೀರಾ ಅಂತಂದ್ರೆ ನಿಜವಾಗ್ಲೂ ಒಳ್ಳೆಯದು. ಬಟ್ ಆದ್ರೆ ಮಾಂಸ ಕಡಿದ್ಮೇಲೆ ಮಾಡಿದ್ರೆ ನಿಮ್ಗೆ ಬೆಲೆ ಸಿಗಲ್ಲ, ಗುಡ್ಡೆ ಮಾಂಸ ಮಾಡೋದ್ಮೇಲೆ ನಿಮ್ಗೆ ಬೆಲೆ ಸಿಗಲ್ಲ. ಮರಿನ ಮಾರಾಟ ಮಾಡಿ ಅನಾಮತ್ತಾಗಿ ಲೈವ್ ವೇಟ್ 9 ತಿಂಗಳು 10 ತಿಂಗಳಿಗೆ ಏನ್ ಮಾರಾಟ ಕೊಡ್ತೀರಾ, ಸೊ ಅಥವಾ ನೀವು ಬನ್ನೂರು ಬಟನ್ ಸ್ಟಾಲ್ ಅಂತಾನೆ ಇಟ್ಕೊಂಡು ಏನ್ ಮಾಂಸ ಮಾಡಿ ಪ್ಯಾಕ್ ಮಾಡಿ ಮಾರ್ತೀರಾ, ಅಥವಾ ಝೊಮ್ಯಾಟೊ ತರ ನಿಶೇಷ್ ತರ ಪ್ಯಾಕ್ ಮಾಡಿ ಪಟ್ಟಣಗಳಲ್ಲಿ ಕೊಟ್ಬಿಟ್ಟು ಏನ್ ಮಾರಾಟ ಮಾಡ್ತಾರೆ ಶ್ರೀಮಂತರಿಗೆ, ಅಲ್ಲಿ ಮಾತ್ರ ನೀವು ಕಾಸು ಸಿಗೋದು. ಹೆಜ್ಜೆಲ್ಗಾರಿಗೆ ಹೋಗ್ತೀರಾ, ಮಳವಳ್ಳಿಗೆ ಹೋಗ್ತೀರಾ, ಟಿ ನರಸೀಪುರಕ್ಕೆ ಹೋಗ್ತೀರಾ, ಮಂಡ್ಯಗೆ ಹೋಗ್ತೀರಾ, ಮದ್ದೂರಿಗೆ ಹೋಗ್ತೀರಾ, ಒಟ್ಟು 7 ವಿಶೇಷ ರೀತಿಯಲ್ಲಿ ನಿಮ್ಗೆ ಬನ್ನೂರು ಕುರಿಗಳು ಕಾಣಿಸ್ಕೊಳ್ಳುತ್ತೆ. ಒಂದು ತರ ಅಲ್ಲ, ನೀವು ಯಾವಾಗ ಡಾಕ್ಟರ್ 5 ರೂಪಾಯಿ ಕೊಡ್ಬೇಕಾಗತ್ತೆ ಅಂತ ವ್ಯವಹಾರ ಮಾಡಿ ಬಿಟ್ಬಿಟ್ಟು ಹೋಗ್ತೀರಾ ಖರೀದಿಗೆ, ನಿಮ್ಗೆ ಟೋಪಿ ಹಾಕಿ ರೆಡಿ ಮಾಡ್ಕೊಂಡು ಕಾಯ್ತಾ ಇರ್ತಾರ. ಸೊ ಹಾಗಾಗಿ ತಂದಂತ ತಳಿಗಳನ್ನ ಬನ್ನೂರನ್ನ ವಿಶೇಷವಾಗಿ ನಾವು ಮಾಂಸ ತಳಿಗಳಿಗೆ ಉಪಯೋಗಿಸ್ತೀವಿ, ಮರಿಗಳು ಮಾರಾಟಕ್ಕೆ ಉಪಯೋಗಿಸ್ಕೊಳ್ತೀವಿ. ಇವತ್ತು ಕೂಡ ವಿಶ್ವದಲ್ಲಿ ನಂಬರ್ 1 ರುಚಿಕರ ಮಾಂಸ ಅನ್ನೋದು ಬನ್ನೂರು ಕುರಿ. ಕಾರಣ ಏನು, ದೇವರಿಗೆ ಬಹಳ ಪುರ್ಸೋತಿತ್ತು. ಸೊ ಬನ್ನೂರು ಕುರಿ ಮಾಂಸ ಎಲ್ಲ ತೆಗೆದು ನೀವು ಪದರಗಳು ಮಾಡಿ ನೋಡಿದಾಗ ಆ ಪೂರ್ತಿ ಪದರಗಳನ್ನ ನೀವು ಹಿಗ್ಗಿಸಿದಾಗ ಏನಾಗುತ್ತೆ, ಆ ಮಾಂಸದ ಪದರಗಳ ಮಧ್ಯೆ ಆ ಕೊಬ್ಬಿನ ಉಂಡೆಗಳನ್ನ ಸಣ್ಣ ಸಣ್ಣ ಗೋಲಿಗಳನ್ನಾಗಿ ಮಾಡಿ ತೋರಿಸ್ತಾ